ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ 12ನೇ ಮನೆ ವಿಚಾರ ಬಂದಾಗ, ವ್ಯಯಭಾವ ಬಂದಾಗ, 9 ಗ್ರಹಗಳಿಗೆ ಒಂದೊಂದು ರೀತಿಯ ಒಂದು ವ್ಯಯವನ್ನ ನಾವು ದಾನದ ರೂಪಿ ಮಾಡಬೇಕು. ಅಂದ್ರೆ ಸಾಧಾರಣವಾಗಿ ನಮಗೆ ಸೂರ್ಯ 12ನೇ ಮನೆಯಲ್ಲಿ ಬಂದಾಗ ನಾವು ಪ್ರಾಂಪ್ಟ್ ಆಗಿ ಗೌರ್ಮೆಂಟ್ಗೆ ಈ ಒಂದು ಟ್ಯಾಕ್ಸ್ ಕಟ್ಟೋದು ನಾವು ನಿಲ್ಲಿಸಬಾರ್ದು. ಯಾರ್ಯಾರಿಗೆ ಸೂರ್ಯ 12ನೇ ಮನೇಲಿರುತ್ತೆ, ಯಾವುದೇ ಲಗ್ನ ಆಗಿರಲಿ, ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ಆಗಿರ್ಬೋದು, ಅಥವಾ ಗಾಡಿ ಏನಾದರೂ ನೀವು ರಾಂಗ್ ಪಾರ್ಕಿಂಗ್ ಅಲ್ಲಿ ಮಾಡಿರೋದು, ಅಥವಾ ಸಿಗ್ನಲ್ ಜಂಪ್ ಆಗಿರೋದು, ಆ ರೀತಿ ಇರ್ತಕ್ಕಂಥ ಅನೇಕ ವಿಚಾರಗಳನ್ನ ಆ ಒಂದು ಏನು ನಿಮ್ಮ ಒಂದು ಫೈನ್ ಅಂತ ಇರುತ್ತೆ ಅಥವಾ ಟ್ಯಾಕ್ಸ್ ಅಂತ ಇರುತ್ತೆ, ಅದನ್ನ ಕಟ್ಬಿಟ್ರೆ ಮುಂದೆ ಗೌರ್ಮೆಂಟ್ ಇಂದ ಬರ್ತಕ್ಕಂಥ ದೊಡ್ಡ ಅನಾಹುತ ತಪ್ಪುತ್ತೆ ಅಂತ ಹೇಳಿ ಸಣ್ಣ ಸಣ್ಣ ವಿಚಾರದಲ್ಲಿ ಬರ್ತಕ್ಕಂಥ ವಿಚಾರಗಳಿಂದ ದೊಡ್ಡ ಅನಾಹುತ ತಪ್ಪತಕ್ಕಂಥದ್ದು ಒಂದು ಸಿಂಪಲ್ ರೆಮಿಡಿಯನ್ನು ಮಾಡ್ಕೋಬೇಕು. ಹಾಗೆ ಚಂದ್ರನಿಂದ ಬಂದಿರತಕ್ಕಂಥದ್ದು, ಚಂದ್ರ 12ನೇ ಮನೆ ಇದ್ದಾಗ ತಾಯಿಗೆ ಸ್ವಲ್ಪ ಹಣ ಕೊಡ್ತಕ್ಕಂಥದ್ದು ವಿಶೇಷವಾಗಿ ಲಾಭ ಬರುತ್ತೆ. ಅಥವಾ ಕೆಲವರಿಗೆ ಇಲ್ಲ ಸರ್ ನಮ್ಮ ತಾಯಿ ಇಲ್ಲ ಅನ್ನೋರು, ತಾಯಿ ಸಮಾನವ್ರಿಗೆ ಸ್ವಲ್ಪ ಆರೋಗ್ಯಕ್ಕೆ ನೋಡ್ಕೊಳ್ಳೋಕ್ಕೆ ಅಥವಾ ಖರ್ಚಿಗೆ ಅಂತ ಒಂದು ಸಣ್ಣ ಅಮೌಂಟು ಕೊಟ್ರೆ ಚಂದ್ರ ಬಹಳ ಖುಷಿ ಆಗ್ತಾನೆ. ಮಂಗಳ ಈ ಒಂದು ಸೋದರ ಸೋದರಿಯರು, ಕಸಿನ್ಸ್ ಆದ್ರೂ ಆಗ್ಬೋದು, ಅವ್ರಿಗೆ ಏನಾದ್ರು ಬಟ್ಟೆ ತಕ್ಕೊಡ್ತಕ್ಕಂಥದ್ದು ವರ್ಷಕ್ಕೊಂದ್ಸತಿ, ಅಥವಾ ಅವಾಗವಾಗ ಒಂದು ಸ್ವಲ್ಪ ಖರ್ಚಿಗೆ ಇಟ್ಕೊಂತ ಕೊಡ್ತಕ್ಕಂಥದ್ದು ಮಾಡಿದ್ರೆ ಮಂಗಳ ಇರ್ತಕ್ಕಂಥ 12ನೇ ಮನೆ ಸ್ವಲ್ಪ ನಮಗೆ ದೊಡ್ಡ ಅನಾಹುತನ ತಪ್ಪಿಸಕ್ಕೆ ಬಹಳ ವಿಶೇಷವಾಗಿ ಸಹಾಯ ಆಗುತ್ತೆ. ಹಾಗೆ ಬುಧ ಸಾಮಾನ್ಯವಾಗಿ ನಾವು ಗೊತ್ತಿಲ್ದೆಯೋ ಅಥವಾ ಗೊತ್ತಿಲ್ದೆಯೋ ನಾವು ಅದಕ್ಕೆ ಪರಿಹಾರ ಮಾಡ್ತಾ ಇರ್ತೀವಿ. ಬುಧ ಮಾತ್ರ ಜನರಲಿ ಎಲ್ಲರೂ ಕೂಡ ಬುಧನ ವಿಚಾರದಲ್ಲಿ ಒಂದು ಪರಿಹಾರ ಮಾಡ್ಕೊಳ್ತಾರೆ. ಆದ್ರೂ ವಿಶೇಷವಾಗಿ 12ನೇ ಮನೆಯಲ್ಲಿದ್ದಾಗ ಸ್ನೇಹಿತರಿಗೆ ಪಾರ್ಟಿ ಕೊಡೋದು ಅಂತ ಹೇಳ್ತಾರಲ್ಲ, ಸ್ನೇಹಿತರಿಗೆ ಪಾರ್ಟಿ ಕೊಡ್ತಕ್ಕಂಥದ್ದು ಬುಧ 12ನೇ ಮನೆಯಲ್ಲಿದ್ರೆ ದೊಡ್ಡ ದೊಡ್ಡ ಲಾಸ್ಗಳಾಗೋದೆಲ್ಲ ಬಹಳಷ್ಟು ಕಮ್ಮಿ ಆಗುತ್ತೆ. ಹಾಗೆ ಗುರು ಏನಾದ್ರು 12ನೇ ಮನೆಯಲ್ಲಿದ್ರೆ ಗುರುವಿನ ಸಮಾನರಾಗಿರ್ತಕ್ಕಂಥವ್ರು ಅಥವಾ ಯಾರು ಪಾಠವನ್ನ ಮಾಡ್ತಕ್ಕಂಥವ್ರು, ಪ್ರೊಫೆಸರ್ ಇರ್ಬೋದು, ಗುರುವಿನ ಸ್ಥಾನದಲ್ಲಿರ್ತಕ್ಕಂಥವ್ರು, ಗುರುವಿನ ಸ್ಥಾನ ಅಂತಂದ್ರೆ ಬೋಧನೆ ಮಾಡ್ತಕ್ಕಂಥವ್ರು, ಅಂಥವ್ರಿಗೆ ಅವರಿಗೆ ಅನುಕೂಲವಾಗಿರ್ತಕ್ಕಂಥ ಏನಾದ್ರು ಒಂದು ವಿಚಾರಗಳನ್ನ ನಿಮ್ಮ ಕೈಲಾದಷ್ಟು ಅವರಿಗೆ ದಾನದ ರೂಪದಲ್ಲಿ ಕೊಟ್ರೆ ಗುರು 12ನೇ ಮನೆಯಲ್ಲಿರ್ತಕ್ಕಂಥದ್ದು ಬಹಳ ಕಷ್ಟ ಒಂದು ಶಾಂತ ರೂಪವಾಗಿ ಸರೋಗುತ್ತೆ. ಇನ್ನು ಶುಕ್ರ ವಿಶೇಷವಾಗಿ ಬಡ ಹೆಣ್ಣು ಮಕ್ಕಳಿಗೆ ಏನಾರು ಒಂದು ಪದಾರ್ಥವನ್ನ, ಹೆಣ್ಣು ಮಕ್ಕಳಿಗೆ ಎಸ್ಪೆಷಲಿ ಬಡ ಹೆಣ್ಣು ಮಕ್ಕಳಿಗೆ ಒಂದು ಪುಸ್ತಕನೋ ಓದಕ್ಕೆ, ಅಥವಾ ಒಂದು ಔಷಧಿಗೋ, ಅಥವಾ ಒಂದು ಬಟ್ಟೆ ತಗೊಳಕ್ಕೋ ಕೊಡ್ತಾ ಇದ್ರೆ, ಶುಕ್ರ 12ನೇ ಮನೆಯಲ್ಲಿರ್ತಕ್ಕಂಥದ್ದು ಏನಾದ್ರು ಇತ್ತು ಅಂತಂದ್ರೆ ಖಂಡಿತ 12ನೇ ಮನೆ ಇರ್ತಕ್ಕಂಥದ್ದು ಬಹಳ ಕಮ್ಮಿ ಆಗುತ್ತೆ. ಶುಕ್ರನಿಂದ ಸಮಸ್ಯೆ ಆಗ್ತಕ್ಕಂಥದ್ದು ಅಥವಾ ಹೆಣ್ಣಿಂದ ಸಮಸ್ಯೆ ಆಗ್ತಕ್ಕಂಥದ್ದು ಬಹಳಷ್ಟು ಕಮ್ಮಿ ಆಗುತ್ತೆ. ಶನಿ ಸಾಮಾನ್ಯವಾಗಿ ಬಡ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಎಸ್ಪೆಷಲಿ ಪೌರ ಕಾರ್ಮಿಕರು ಅಂತಾರೆ, ಕೂಲಿ ಕಾರ್ಮಿಕರು ಅಂತಾರೆ, ಯಾರದೇ ಇರ್ತಕ್ಕಂಥ ಕಮ್ಯುನಿಟಿ ಹೆಲ್ಪರ್ಸ್ ಅಂತ ನಾವು ಕರಿತೀವಿ, ಅವ್ರಿಗೆ ಧನ ಸಹಾಯವನ್ನ ಮಾಡಿದ್ರೆ ಖಂಡಿತ ಶನಿ ಏನಾದ್ರು 12ನೇ ಮನೆಯಲ್ಲಿದ್ರೆ ಶನಿಯಿಂದ ಬರ್ತಕ್ಕಂಥ ಮೇಜರ್ ಲಾಸಸ್ ಕಮ್ಮಿ ಆಗುತ್ತೆ. ಇನ್ನು ರಾಹು ಬಹಳ ವಿಚಿತ್ರವಾಗಿರ್ತಕ್ಕಂಥ ಪ್ಲಾನೆಟ್. ಅದಕ್ಕೆ ಕಾರಕತ್ವ ಅನ್ನೋದು ಬಹಳ ಕಷ್ಟ. ಸಾಮಾನ್ಯವಾಗಿ ರಾಹುಗೆ ಆರೋಗ್ಯದ ವಿಚಾರದಲ್ಲಿ ತೀರಾ ಕಷ್ಟಕರವಾಗಿರ್ತಕ್ಕಂಥ
ಅನಾರೋಗ್ಯ ಕೊಡ್ತಕ್ಕಂಥದ್ದೇ ರಾಹು. 9 ಗ್ರಹದಲ್ಲಿ ಅತ್ಯಂತ ಹೆಚ್ಚು ಆರೋಗ್ಯ ಕೊಡೋದು ರಾಹು, ಅತ್ಯಂತ ಕಮ್ಮಿ ನೀಚವಾಗಿ ಕೊಡ್ತಕ್ಕಂಥದ್ದು, ಘನಘೋರವಾಗಿರ್ತಕ್ಕಂಥ ಕೊಡೋದು ರಾಹು. ಸೊ ಅಂತಹ ಸಂದರ್ಭದಲ್ಲಿ ರಾಹುವಿನ ತತ್ವದಲ್ಲಿ ಬರತಕ್ಕಂಥದ್ದು, ಯಾವ್ದಾದ್ರು ಒಂದು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಏನಾದರೂ ಒಂದು ಫ್ರೂಟ್ಸ್ ಕೊಡ್ತಕ್ಕಂಥದ್ದು, ಅವ್ರಿಗೆ ಖರ್ಚಿಗೆ ಒಂದು ಸ್ವಲ್ಪ ದುಡ್ಡು ಕೊಡ್ತಕ್ಕಂಥದ್ದು ಮಾಡಿದ್ರೆ ರಾಹು 12ನೇ ಮನೆಯಲ್ಲಿರ್ತಕ್ಕಂಥದ್ದು. ಇದು ಭಾವದ ಪ್ರಕಾರ, ರಾಶಿ ಪ್ರಕಾರ ಅಲ್ಲ. ಯಾವಾಗಲೂ ಕೂಡ ಜ್ಯೋತಿಷ್ಯದಲ್ಲಿ ರಾಶಿಗಿನ ಹೆಚ್ಚಾಗಿ ಭಾವ ಫಲನೇ ಹೆಚ್ಚು, ರಾಶಿ ಫಲ ಇಲ್ಲ. ರಾಶಿಯಲ್ಲಿ 2ನೇ ಮನೆಯಲ್ಲಿರ್ಬೋದು, ಭಾವದ ಪ್ರಕಾರ 1ನೇ ಮನೆ ಬಂದಿರುತ್ತೆ. ಅನೇಕ ಜಾತಕಗಳು ನೋಡಿದೀವಿ, ಇವ್ರಿಗೆ ಕೇಂದ್ರದಲ್ಲಿ 1ನೇ ಮನೆಯಲ್ಲಿ ಈ ಗ್ರಹ ಇದೆ, ಆ ಗ್ರಹ ಇದೆ ಅಂತ ಹೇಳ್ತಾರೆ. ಅದು ಡಿಗ್ರಿ ವೈಸು 12ನೇ ಮನೆಗೆ ಹೋಗಿ ಕೆಟ್ಟ ಫಲಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು ಬಹುತೇಕ ನಾನು ಜಾತಕಗಳಲ್ಲಿ ನೋಡಿದ್ದೀನಿ. ಸೊ ರಾಹು ಈ ಒಂದು ಬಡವರಾಗಿರ್ತಕ್ಕಂಥವ್ರು, ಕಾಯಿಲೆಗೆ ಈಡಾಗಿರ್ತಕ್ಕಂಥವ್ರು, ಅಲ್ಲಿ ಹೋಗಿ ನೀವು ಹಣ ಸಹಾಯ ಅಥವಾ ಹಣ್ಣು ಕೊಡ್ತಕ್ಕಂಥದ್ದು ಅವ್ರು ತಿನ್ನಕ್ಕೆ, ಅಥವಾ ಮತ್ತೊಂದು ಕೊಡ್ತಕ್ಕಂಥದ್ದು ನಿಮ್ಮ ಶಕ್ತಿ, ನಿಮ್ಮ ಇಷ್ಟ. ಕೊಟ್ಟಲ್ಲಿ ರಾಹು ಇರ್ತಕ್ಕಂಥ 12ನೇ ಮನೆ ಸ್ವಲ್ಪ ವೀಕ್ ಆಗುತ್ತೆ. ಕೊನೆಗೆ ಕೇತು ಒಂದೇ ಪ್ಲಾನೆಟ್, ಸ್ಪಿರಿಚುವಲ್ ಪ್ಲಾನೆಟ್ ಅಂತ ಕರಿತೀವಿ. ದೇವಸ್ಥಾನದ ಅಭಿವೃದ್ಧಿಗೆ ಕೊಡ್ತಕ್ಕಂಥದ್ದು ಒಂದೇ ಒಂದು. ಗುರುನೂ ಅಲ್ಲ, ಶನಿನೂ ಅಲ್ಲ, ಬುಧನೂ ಅಲ್ಲ, ಶುಕ್ರನೂ ಅಲ್ಲ. ಕೇತು ಇಸ್ ದಿ ಓನ್ಲಿ ಪ್ಲಾನೆಟ್ 12ನೇ ಮನೇಲಿ ಇದ್ರೆ. ಕೇತು ದೇವರಿಗೆ ಕೊಡ್ತಕ್ಕಂಥ ಒಂದು ವಿಚಾರ, ದೇವಸ್ಥಾನಕ್ಕೆ ಏನಾದ್ರು ಒಂದು ಮಾಡತಕ್ಕಂಥ ಒಂದು ವಿಚಾರ, ಹಾಗೆ ಅಭಿವೃದ್ಧಿ ಕಾರ್ಯಕ್ಕೆ, ಧರ್ಮದ ಅಭಿವೃದ್ಧಿ ಕಾರ್ಯಕ್ಕೆ ಕೇತು ಮೋಕ್ಷಕಾರಕ ಆಗಿರೋದ್ರಿಂದ ಕೇತು 12ನೇ ಮನೇಲಿದ್ರೆ ಯಾವುದಾದ್ರು ಒಂದು ರೂಪದಲ್ಲಿ ಒಂದು ಧರ್ಮದ ಅಭಿವೃದ್ಧಿ, ದೇವಸ್ಥಾನದ ಅಭಿವೃದ್ಧಿ, ದೇವತಾ ಕಾರ್ಯಗಳಿಗೆ ಮೀಸಲಿಡತಕ್ಕಂಥ ಒಂದು ಕೆಲಸವನ್ನ ಕೇತು 12ನೇ ಮನೆಯಲ್ಲಿ ಮಾಡಿದ್ರೆ, ಕೇತು ಇರ್ತಕ್ಕಂಥ 12ನೇ ಮನೆಯ ಕೆಟ್ಟ ಫಲಗಳು ಮುಂದೆ ಯಾವುದಾದ್ರು ಬೇರೆ ಬೇರೆ ರೂಪದಲ್ಲಿ ಬರ್ತಕ್ಕಂಥದ್ದೆಲ್ಲ ಬಹಳಷ್ಟು ಕಮ್ಮಿ ಆಗುತ್ತೆ. ಇಷ್ಟು 12ನೇ ಮನೆಯ ವಿಚಾರಗಳಲ್ಲಿ ನನ್ನ ಒಂದು ಸಣ್ಣ ಒಂದು ಪರಿಹಾರದ ಸಲಹೆ ಕೊಟ್ಟಿದ್ದೀನಿ. ಸೊ ಹಾಗೆ ಇದೇ ಒಂದು ತಿಂಗಳು 27ನೇ ತಾರೀಕು ಇಂಗ್ಲಿಷ್ ಕ್ಲಾಸಸ್ ಇರ್ತಕ್ಕಂಥದ್ದು. ಇಂಗ್ಲಿಷ್ ಕ್ಲಾಸಸ್ VT ಇದೆ. VT ಒಂದ್ಸತಿ ನೋಡ್ಕೊಂಬರೋಣ. 27ನೇ ತಾರೀಕು ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. Astrology is an ancient subject which helps to predict all our life events. Already 60,000 plus students have learnt astrology from Pandit Dinesh Guruji and predicting their future. Every life events are based on the planetary position in Kundali, and it changes when Dasha Bhukti changes. Any negative effect of current or next Dasha can be reduced by chanting mantras and with simple remedies. Here is a golden opportunity to learn astrology online through Zoom app live sessions. It's a 15 days online course, starts from 27th of May from 7 to 9 p.m. For further details and for registration, please contact Nakshatra Nadi. Thank you. ಓಕೆ, ವೆಲ್ಕಮ್ ಬ್ಯಾಕ್. 27ನೇ ತಾರೀಕು ಸಂಜೆ ಮಾತ್ರ ಕ್ಲಾಸ್ ಇರ್ತಕ್ಕಂಥದ್ದು 7 ರಿಂದ 9. ಅದಾದ ನಂತರ ಜೂನ್ 20ನೇ ತಾರೀಕು ಕನ್ನಡದಲ್ಲಿ 102ನೇ ಬ್ಯಾಚ್ ಬೆಳಿಗ್ಗೆ 11 ರಿಂದ 1 ಮನೇಲೆ ಕೂತ್ ಕಲಿತಕ್ಕಂಥದ್ದು, ಸಂಜೆ 7 ರಿಂದ 9. ಕರೆ ತಗೊಂಡೋಗೋಣ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಏನ್ ಕೇಳ್ಬೇಕಾಯ್ತು? ಮದುವೆ ಬಗ್ಗೆ ಕೇಳಬೇಕಿತ್ತು ಸರ್. ಹೇಳಿ. ಏನು ಜಾತಕಕ್ಕೆ ಹೋಗ್ಬೇಕಾ, ಪ್ರಶ್ನಾಶಾಸ್ತ್ರನ? ಇಲ್ಲ, ಜಾತಕಕ್ಕೆ ಸರ್. ಹೇಳಿ. 18/5/1994 ಮಧುಸೂದನ್ ಮಕಾ ನಕ್ಷತ್ರ, ಸಿಂಹರಾಶಿ, ಬುಧವಾರ ಮಧ್ಯಾಹ್ನ 3:35 ಹುಟ್ಟಿರೋದು. ಹುಟ್ಟಿದೂರು ಬೆಂಗಳೂರು ಸರ್. ಪುರೋಹಿತರು ಹೇಳ್ದಂಗ ಹತ್ರ ಹೇಳ್ತೀರಾ? ಅವೆಲ್ಲ ಯಾಕೆ ಬೇಕು? ಏನ್ ನಕ್ಷತ್ರ ತಗೊಂಡು ಏನ್ ಮಾಡೋದು? ನಕ್ಷತ್ರ ಹೇಳಿದೀನಿ, ನಕ್ಷತ್ರ ದಶಾ ಬರಕ್ಕೆ ಮಾತ್ರ ಹೆಲ್ಪ್ ಆಗುತ್ತೆ. ಕೇತು ದಶೆಯಿಂದ ಪ್ರಾರಂಭ. ತುಂಬಾ ಜನ ನಕ್ಷತ್ರ ಶಾಂತಿ ಮಾಡ್ತಾರೆ, ಏನು ವಿಚಾರನೂ ಗೊತ್ತಿಲ್ಲ. ಆ ಪುರೋಹಿತರು ಹೇಳಲ್ಲ ಯಾಕೆ ನಕ್ಷತ್ರ ಅಂತ. ಅವ್ರಿಗೆ ಗೊತ್ತಿದೆಯೋ ಇಲ್ಲ ನಂಗೆ ಗೊತ್ತಿಲ್ಲ. ಆದ್ರೆ ನಕ್ಷತ್ರ ಶಾಂತಿ ಮಾಡೋದು ಮೊದಲ ದಶ ಚೆನ್ನಾಗಿತ್ತು ಅನ್ನೋದಕ್ಕೋಸ್ಕರ ಮಾಡೋದು. ಒಂದ್ ದಿವಸ ಅದ್ರ ಬಗ್ಗೆ ಹೇಳ್ತೀನಿ. ಸದ್ಯಕ್ಕೆ ಈಗ ನಡೀತಾ ಇರ್ತಕ್ಕಂಥ ದಶ ಸೂರ್ಯದಶ ಮ್ಯಾರೇಜ್ಗೆ ಹೇಗಿದೆ ಅಂತ ನೋಡೋಣ. 8ನೇ ಮನೆ 12ನೇ ಮನೆ ವಿವಾಹದಲ್ಲಿ ಅಡಚಣೆಗಳು ಬಹಳಷ್ಟು ಬರ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ.
ಅವ್ರಿಗೆ ಇಷ್ಟವಾಗಿರ್ತಕ್ಕಂಥದ್ದು ಮುಂದೂ ಬರಲ್ಲ, ಇಷ್ಟ ಆಗಿರೋದು ನೀವು ಮಾಡ್ತಿರೋ ಇಲ್ವೋ ಅದು ಎರಡನೇದು. ಈಗ ಸದ್ಯಕ್ಕೆ ಚಂದ್ರದಶ ಬರ್ತಕ್ಕಂತ ಒಂದು ಸಮಯ 26 ಏಪ್ರಿಲ್ ವರೆಗಿಂದ ಈಗ ಭುಕ್ತಿಗಳಲ್ಲಿ ಯಾವ್ದಾದ್ರು ಇದೆಯಾ ಅಂತ ನೋಡಬೇಕು. ಈ ಭುಕ್ತಿಗಳಲ್ಲಿ ಬುಧ ಭುಕ್ತಿ ಬಂದಿರೋದು 11 ಬಂದಿದೆ, ಆದ್ರೆ ಎಲ್ಲೂ ಒಂದು ಕಡೆ 2ನೇ ಮನೆ, 7ನೇ ಮನೆ, 9ನೇ ಮನೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಮಗೆ ಬಹಳ ಅದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ 2, 7, 9 ಬರಲೇಬೇಕು ಆ ನಕ್ಷತ್ರದ. ಬರೀ 11 ಬಂದ್ರೆ ಕಷ್ಟಕರವಾಗಿರ್ತಕ್ಕಂಥದ್ದು. ಕೇತುನಲ್ಲೂ ಮುಂದೆ ಸೂರ್ಯ ಮತ್ತೆ ಕೇತು, ಇಲ್ಲಿ ನಮಗೆ ಬುಧ ಎಂಡ್ ಆದ್ರೆ ಕೇತು, ಆಮೇಲೆ ಶುಕ್ರ. 2025 ಏಪ್ರಿಲ್ ಆದ್ಮೇಲೆ ಮದುವೆ. 2025 ಏಪ್ರಿಲ್ ಆದ್ಮೇಲೆ ಅವ್ರಿಗೆ ಮದುವೆ, ಅದಕ್ಕಿಂತ ಮುಂಚೆ ಇಲ್ಲ. ಯಾಕಂದ್ರೆ 7ನೇ ಮನೆ ಕಾಂಬಿನೇಷನ್ ಅವಾಗ ಶುಕ್ರನಲ್ಲಿ ಬರುತ್ತೆ. ಆ 7ನೇ ಮನೆ ಸ್ವಲ್ಪ ಆಕ್ಟಿವೇಟ್ ಬೇಗ ಆಗ್ಬೇಕು ಅಂತಂದ್ರೆ ಹವಳವನ್ನ ಧರಿಸ್ಕೊಳ್ಳಕ್ಕೆ ಸಜೆಸ್ಟ್ ಮಾಡ್ತೀನಿ. ಫಸ್ಟ್ ಗೋಧಿಯನ್ನ ದಾನ ಮಾಡಿ, ಮುಂದಿನ ವರ್ಷ ಏಪ್ರಿಲ್ ಆದ್ಮೇಲೆನೆ ಮದುವೆ. ನಮಸ್ಕಾರ. ನಮಸ್ಕಾರ ಸರ್. ನಾವು ತುಮಕೂರು ಜಿಲ್ಲೆ ಚಿಕ್ಕನೇನಹಳ್ಳಿಯಿಂದ ಮಾತಾಡ್ತಿದೀವಿ ಸರ್. ಹಾ, ಹೇಳಿ. ಆರೋಗ್ಯ ಬಗ್ಗೆ ಕೇಳ್ಬೇಕಿತ್ತು ಸರ್. ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ತೀನಿ. 96 ನಂಬರು. 96 ಆರೋಗ್ಯ. 6ನೇ ಮನೆ ಶನಿಯ ಕಾಂಬಿನೇಷನ್ ಬಂದಿದೆ. ಶನಿಯ ಒಂದು ಕಾಂಬಿನೇಷನ್ ಮತ್ತೆ 5ನೇ ಕಸಬು ಮಂಗಳ. ಶನಿ ನೋಡೋಣ ಹೇಗಿದೆ ಅಂತ. ತುಂಬಾ ಟಫ್ ಇದೆಯಾ, ಈಸಿ ಇದೆಯಾ ಅಂತ. 8ನೇ ಮನೆ ಇಲ್ಲ, ಒಂದು ನಿಮಿಷ, ಗುರು ಆದ್ಮೇಲೆ ಶನಿ. 9ನೇ ಮನೆ ಬಂದಿರೋದ್ರಿಂದ ಏನು ಅಷ್ಟೊಂದು ತಲೆ ಕೆಡಿಸ್ಕೊಳಂಗಿಲ್ಲ. ಇಲ್ಲಿ 6, 8 ಅನ್ನೋದೊಂದು ಲೋ ಅಲ್ಲಿ ಇದ್ರೂ ಕೂಡ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ಹೆಚ್ಚಾಗಿ ಏನು ತಲೆ ಕೆಡಿಸ್ಕೊಳಂಗಿಲ್ಲ ಅಂತ ಹೇಳಿ ಪ್ರಶ್ನಾಶಾಸ್ತ್ರದಲ್ಲಿ ಬರ್ತಾ ಇದೆ. ಏನ್ ಸಮಸ್ಯೆ ಆಗಿದೆ? ಅದು ಸರ್ ಕರೋನಾ ಎಫೆಕ್ಟ್ ಆಯ್ತು ಸರ್. ಆವಾಗ್ಲಿಂದಲೂ ಒಂಥರ ಲಂಗ್ಸ್ ಅಲ್ಲಿ ನೋವು ಒಂಥರ ನೋವು ಸರ್. ಕಣಕಾಲವನ್ನು ಆಯ್ತು. ಡಾಕ್ಟರ್ ಏನ್ ಹೇಳ್ತಾ ಇದಾರೆ ಹೇಳಿ? ಡಾಕ್ಟರ್ ಏನು ತೊಂದ್ರೆ ಇಲ್ಲ ಕಣಮ್ಮ ಅಂತಾರೆ ಸರ್. ನಮ್ಮ ಆರೋಸ್ಕೋಪ್ ಅಲ್ಲೂ ಏನೂ ತೊಂದರೆ ಇಲ್ಲ ಅಂತ ಬರ್ತಾ ಇದೆಯಲ್ಲ. ನೋಡೋಣ. ಶನಿ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿತ್ತು ಸರ್. ಅವಾಗ್ಲಿಂದಲೂ ತುಂಬಾ ಸುಸ್ತಾಗಿ ಮೋಸ್ಟ್ಲಿ ಇದು ಯಾವ್ದೋ ಕೊರೋನಾದ ಎಫೆಕ್ಟ್ ಅಲ್ಲ, ಊಟದ ಎಫೆಕ್ಟ್ ಇದು. ನೀವು ನಾರ್ಮಲ್ ಆಗಿ ಊಟ ಮಾಡ್ತಕ್ಕಂಥದ್ದು. ಬೆಳಿಗ್ಗೆ ಎದ್ದಿದ ತಕ್ಷಣ ಬಿಸಿ ನೀರಲ್ಲಿ ಸ್ವಲ್ಪ ಜೀರಿಗೆ ಹಾಕೊಂಡು ಸ್ವಲ್ಪ ಕುಡೀರಿ. ಒಂದು ಹಾಗೆ 7 ಮುಖದ ರುದ್ರಾಕ್ಷಿ ಹಾಕಿ, 7 ಮುಖದ ರುದ್ರಾಕ್ಷಿ ಹಾಕಿ ಒಂದು ಮಂತ್ರವನ್ನ ಕೊಡ್ತೀನಿ, ಅನ್ಲಿಮಿಟೆಡ್ ಹೇಳಿ. ಓಂ ಬ್ರಹ್ಮಸ್ಪತೇ ನಮಃ. ಅರ್ಶನವನ್ನ ಹಣೆಗಚ್ಕೊಳ್ಳಿ. ಸ್ವಲ್ಪ ನಿಮ್ಮ ಕಿಬ್ಬೊಟ್ಟೆ ಇರುತ್ತಲ್ಲ ಅಲ್ಲಿಗೂ ಕೂಡ ಒಂದ್ ಸ್ವಲ್ಪ ಅರ್ಶನ ಹಚ್ಚಿ, ಒಳ್ಳೇದಾಗುತ್ತೆ. ಏನು ಸಮಸ್ಯೆ ಇಲ್ಲ. ನಾನು ಕೊಟ್ಟಿರೋದು ಮಾಡಿ ನಿಮ್ಗೆ ರಿಲೀಫ್ ಸಿಗುತ್ತೆ ಅಂತ ನನಗನ್ಸುತ್ತೆ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ ಸರ್. ನಾಗರಾಜ್ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಡೇಟ್ ಆಫ್ ಬರ್ತ್ ಇಂದ ಕೇಳ್ಬೇಕು ನೀವು ಸರ್. ಹೇಳಿ. 13/6/1952 ಅರ್ಲಿ ಮಾರ್ನಿಂಗ್ 0:45 AM ಕೋಲಾರ. 00 ಅರ್ಲಿ ಮಾರ್ನಿಂಗ್ ಅಂದ್ರೆ 12ನೇ ತಾರೀಕು ರಾತ್ರಿ 13ನೇ ತಾರೀಕು ಬೆಳಿಗ್ಗೆ. 12:45 ಆಗುತ್ತೆ ಅದು. 12ನೇ ತಾರೀಕು ರಾತ್ರಿ 13ನೇ ತಾರೀಕು ಬೆಳಿಗ್ಗೆ. ಕರೆಕ್ಟ್. ಸೊ ಕುಂಭರಾಶಿ, ಧನಿಷ್ಠ ನಕ್ಷತ್ರ, 3ನೇ ಪಾದ. ಹೌದು. ಏನ್ ವಿಚಾರ ಏನಂದ್ರೆ, ನನಗೆ ಮುಂದಿನ ವರ್ಷ ಕೇತು ದಶೆ ಬರ್ತಾ ಇದೆ. ಕೇತು 6ನೇ ಮನೆ ಸಿಂಹ ರಾಶಿಲಿದ್ದಾರೆ. 6ನೇ ಮನೆ ರೋಗಸ್ಥಾನ, ಉಪಚಯ ಸ್ಥಾನ, ಪರಾಕ್ರಮ ಸ್ಥಾನ ಅಂತ. ನೀವದನ್ನ ನಾನು ನೋಡಿದೆ ಇದರಲ್ಲಿ ಇಶ್ಯೂಸ್ ಅಲ್ಲಿ. ನೀವೇನೋ ಕಟಿಂಗ್ ಅಂತ ಹೇಳಿದ್ರಿ. ಕೆಲವು ಹೇಳ್ತಾರೆ ಗುರು ನೋಡ್ತಾ ಇದ್ದಾನೆ ಮೇಷರಾಶಿಯಿಂದ. ಯಾರು ನೋಡಿದ್ರು ಸುಳ್ಳು, ಬರೀ ಬೋಗಸ್. ಕಾಂಪೌಂಡರ್ ಕೆಲಸಕ್ಕೆ ಹೋಗಿ ಯಾರು ನೋಡಿ ಏನೂ ಮಾಡಲ್ಲ. ಗುರು ನೋಡಿದ ತಕ್ಷಣ ಎಲ್ಲ ಒಳ್ಳೆ ಮಾಡಂಗಿದ್ರೆ ಎಷ್ಟೋ ಜಾತಕಗಳು ಚೆನ್ನಾಗಿರ್ತವೆ. ವೀಕ್ಷಣೆ ಅನ್ನೋದು ಝೀರೋ. ಇಲ್ಲಿ ನೀವು ಹೇಳಿದಂಗೆ ಕೇತು 6ನೇ ಮನೇಲಿದೆ ಖಂಡಿತ. ಆದ್ರೆ ಕೇತು ಕೂಡ ಕೇತು ನಕ್ಷತ್ರದಲ್ಲೇ ಇದೆ. ಅರ್ಥ ಆಯ್ತಲ್ಲ? ಸೊ 6ನೇ ಮನೆ ಸಣ್ಣ ಕಾಯಿಲೆ ಬರುತ್ತೆ, ದೊಡ್ಡ ಕಾಯಿಲೆ ಬರಲ್ಲ. ಸಣ್ಣ ಇನ್ಫೆಕ್ಷನ್ಸ್, ಸಣ್ಣ ವಿಚಾರ. ಆದ್ರೂ ನಿಮ್ಗೆ 71 ವರ್ಷ ಆಗಿದೆ ಅಲ್ವಾ? ಸೊ ಸಣ್ಣ ಕಾಯಿಲೆ ಬರೋದ್ರಿಂದ ಬಾಳೆಹಣ್ಣು ದಾನ ಮಾಡಿ. ಗುರು ವೀಕ್ಷಣೆ ಮಾಡ್ತಾನೆ, ಅದು ಮಾಡ್ತಾನೆ. ಗುರು ವೀಕ್ಷಣೆ ಯಾವ ವಿಚಾರಕ್ಕೂ ಅದು ಬರೋದೇ ಇಲ್ಲ. ಅದು ಗುರು ವೀಕ್ಷಣೆ ಮಾಡಿದ ತಕ್ಷಣ ಒಳ್ಳೇದಾಗಂಗಿದ್ರೆ ಎಷ್ಟೋ ಜಾತಕದಲ್ಲಿ 2ನೇ ಕೂತ್ಕೊಂಡಿರ್ತಕ್ಕಂಥ ಜಾಗದಿಂದ 1ನೇ ಮನೆ, 5ನೇ ಮನೆ, 7ನೇ ಮನೆ, 9ನೇ ಮನೆ ನೋಡೋಂಗಿದ್ರೆ ಎಷ್ಟೋ ಜನಕ್ಕೆ ಒಳ್ಳೇದಾಗ್ಬಿಡ್ಬೇಕು. 4 ಮನೆ ನೋಡ್ತಾನೆ. ಆ ವೀಕ್ಷಣೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರವರ ದಶಾ ಕಾಂಬಿನೇಷನ್ನೇ ನೋಡ್ಬೇಕು.
ಅದು ರಾಹು ಮೇಲೆ ಬಿದ್ದಿರ್ತಕ್ಕಂಥ ಪ್ರಭಾವ ಏನಾದರೂ ಗುರುದಿದ್ರೆ ಅದು ಆಲ್ರೆಡಿ ಕೇತು ತಗೊಂಡ್ಬಿಟ್ಟಿರುತ್ತೆ ಸ್ಪೆಷಲ್ ಆಕ್ಷನ್ ಅಲ್ಲಿ. ಸ್ಪೆಷಲ್ ಆಕ್ಷನ್ ತಗೊಂಡ್ರು ಎಲ್ಲಿ ಕೂತಿದಾನೆ ಇಂಪಾರ್ಟೆಂಟು. ಆದರೂ ಕೂಡ 6 ಚಿಕ್ಕದಾಗಿರ್ತಕ್ಕಂಥ ಪ್ರಾಬ್ಲಮ್ಮು ಎಂಡಿಂಗ್ ಅಲ್ಲಿ 3ನೇ ಮನೆ ಬಂದಿರತಕ್ಕಂಥದ್ದು ತೋರಿಸ್ತಾ ಇದೆ. ಇನ್ಫೆಕ್ಷನ್ಸ್ ಸ್ವಲ್ಪ ಆಗುತ್ತೆ, ಸ್ವಲ್ಪ ನೀಟಾಗಿ ಹೈಜೀನ್ ಆಗಿದ್ದು ಓಂ ವಕ್ರತುಂಡಾಯ ಹುಂ ಅಂತಂದ್ರೆ ಸಾಕು, ಏನು ಪ್ರಾಬ್ಲಮ್ ಆಗಲ್ಲ. ಒಳ್ಳೇದಾಗ್ಲಿ. ಸುಮ್ಮನೆ 6ನೇ ಮನೇಲಿ ಕುತ್ಕೊಂಡು ಅದು ಮಾಡುತ್ತೆ ಇದು ಮಾಡುತ್ತೆ ಏನು ಮಾಡಲ್ಲ. ಇರೋ ನಕ್ಷತ್ರನೂ ಅದೇ ಇದೆ. 6 ಸಾಧಾರಣವಾಗಿ ಆ ಏಜ್ಗೆ ನಾವು ನೋಡ್ಬೇಕಾಗಿರೋದು ದುಡ್ಡಿಗಿನ ಹೆಚ್ಚಾಗಿ ಆರೋಗ್ಯನೇ. 6, 8, 12 3 ಮನೆಗಳಿರ್ತವೆ. ಅದರಲ್ಲಿ 8ನೇ ಮನೆಯಲ್ಲೇನಾದ್ರು ಕುತ್ಕೊಂಡ್ರೆ ಆಪರೇಷನ್, 12ನೇ ಮನೇಲಿ ಕುತ್ಕೊಂಡ್ರೆ ಈ ಬೆಡ್ ರಿಡನ್ ಅಂತಾರಲ್ಲ ಎಲ್ಲಾನು ಅವ್ರಿಗೆ ಮಾಡಬೇಕು. ಎಲ್ಲ ತುಂಬ ಜನ ಗೊತ್ತಿದೆ ಅದು. ಹಾಸಿಗೆ ಹಿಡಿದು ಬಿಟ್ಟಿದ್ದಾರೆ, ಎಲ್ಲ ಹಾಸಿಗೆಯಲ್ಲೇ ಆಗಬೇಕು. ಅದು 12ನೇ ಮನೆ. 6ನೇ ಮನೆ ಅನ್ನೋದು ಸಣ್ಣ ಕಾಯಿಲೆ, BP-ನೋ ಈ ಶುಗರೋ ಕಾಲು ನೋವೋ ಚಿಕ್ಕದು, ಅದು ಸುಮ್ಮನೆ ಒಂದು ಮುಲಾಮಚ್ಚಿರ ಹೋಗುತ್ತೆ, ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಹೋಗುತ್ತೆ, ಅಷ್ಟು ತಿಳ್ಕೊಬೇಕು. 6ನೇ ಮನೆ ದೊಡ್ಡ ರೋಗ ಸ್ಥಾನ, ಆದ್ರೆ 8ನೇ ಮನೆ ಆಪರೇಷನ್ ಸ್ಥಾನ, ಅದನ್ನ ತಿಳ್ಕೊಬೇಕು ಜನ. 12ನೇ ಮನೆ ಹಾಸಿಗೆಲೇ ಮಲ್ಕೊಂಡಿರೋದೇ ಸ್ಥಾನ. 6, 8, 12ರಲ್ಲಿ 6 ಬಹಳ ವೀಕ್ ಇರತಕ್ಕಂಥದ್ದು. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ನಾನು ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ತಾ ಇದ್ದೀನಿ. ನಂಬರ್ 200 ಸರ್. ಹಾ, ಏನ್ ವಿಚಾರ? ಸರ್, ನಂಗೆ 1.5 ತಿಂಗಳಿಂದ ಸ್ವಲ್ಪ ಅದೇನು ಪೀರಿಯಡ್ಸ್ ಅದೇನೋ ಗೊತ್ತಾಗ್ತಾ ಇದೆ ಸರ್. ಸ್ವಲ್ಪ ಯೂರಿನ್ ಪಾಸ್ ಮಾಡೋ ಜಾಗದಲ್ಲಿ ಇಷ್ಟಿಷ್ಟೇ ಬ್ಲಡ್ ಹೋಗ್ತಾ ಇದೆ ಸರ್. 1 ವಾರ ಇರ್ಲಿಲ್ಲ. 6ನೇ ಮನೆ ಮಂಗಳ ಬಂದಿರತಕ್ಕಂಥದ್ದು. ಮಂಗಳನ ಕಾಂಬಿನೇಷನ್ ನೋಡೋಣ ಏನಿದೆ ಅಂತ. ಮಂಗಳ ಕಾಂಬಿನೇಷನ್ನು ಶನಿಯ ನಕ್ಷತ್ರದಲ್ಲಿದೆ, ಗುರುವಿನ ಸಬ್ಲಾಡಲ್ಲಿದೆ. 4 ಟ್ರೀಟ್ಮೆಂಟ್ ಇಂದ ಸರೋಗುತ್ತೆ. 4ನೇ ಮನೆ ಸ್ವಲ್ಪ ಶನಿಯ ಒಂದು ಅಂಶ. ಲಗ್ನದಿಂದ ಎಲ್ಲಿ ಕೂತಿದ್ದಾನೆ ಶನಿ ನೋಡ್ಬಿಡ್ತೀನಿ ತಡ್ರಿ. ಲಗ್ನ ಇಲ್ಲಿ, ಲಗ್ನದಿಂದ ಶನಿ 1, 2, 3 2ನೇ ಮನೆ ಕುಂಭರಾಶಿಲಿ, ಕಿಬ್ಬೊಟ್ಟೆ. ಇನ್ಫೆಕ್ಷನ್ಸ್ ಆಗಿದೆ ಅಷ್ಟೇ ಸರ್. ಮಾತ್ರೆ ಎಲ್ಲ ಕೊಟ್ಟಿದ್ದಾರೆ ಸರ್, ಬಟ್ ಸರಿ ಹೋಗ್ತಾ ಇಲ್ವಲ್ಲ ಸರ್. ಇನ್ಫೆಕ್ಷನ್ಸ್ ಆಗಿದೆ ಅಂತ ತೋರಿಸ್ತಾ ಇದೆ. ಸ್ವಲ್ಪ ಇನ್ನೊಂದು ಡಾಕ್ಟರ್ಗೆ ಚೇಂಜ್ ಮಾಡಿ, ಇನ್ನೊಬ್ರ ಹತ್ರ ಹೋಗಿ ತೋರಿಸಿ, ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ಅರ್ಥ ಆಯ್ತಾ? ಇದಕ್ಕೆ ಸಕ್ಸಸ್ ಆಗಕ್ಕೆ ಇನ್ನೊಂದು ಕಾಂಬಿನೇಷನ್ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಒಂದು ನಿಮಿಷ. ಇದಕ್ಕೆ 6, 2, 8, 7. ಓಕೆ, 5ನೇ ಮನೆ ಕಾಂಬಿನೇಷನ್ ಸ್ವಲ್ಪ ಕಮ್ಮಿ. 8 ಬಾಳೆಹಣ್ಣನ್ನ ಫಸ್ಟ್ ದಾನ ಮಾಡಿ, ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ, ಏನು ತೊಂದರೆ ಇಲ್ಲ. ಅದ್ರ ಜೊತೆಗೆ ಓಂ ನಮ ಶಿವಾಯ, ಶಿವಾಯ ನಮ ಓಂ ಅಂತ 50,000 ಬಾರಿ ಕೌಂಟ್ ಇಟ್ಕೊಂಡು ಹೇಳಿ. ಸರೋಗಿಲ್ಲ ಕೇಳಿ, ಡೆಫಿನೆಟ್ಲಿ ಕ್ಲಿಯರ್ ಆಗುತ್ತೆ. ನಮಸ್ಕಾರ. ಹಲೋ, ನಮಸ್ತೆ ಗುರುಜಿ. ಹೇಳಿ. ನಾವು ರಾಯಚೂರಿಂದ ಕಾಲ್ ಮಾಡ್ತಾ ಇರೋದು. ಫಸ್ಟ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಗುರುಜಿ. ನಾನು ನಿಮ್ ಪ್ರೋಗ್ರಾಮ್ ನೋಡಲ್ಲ, ಆದ್ರೆ ನಮ್ ತಾಯಿಯವ್ರು ನೋಡ್ತಾರ. ನಮ್ ತಂಗಿ ಬಗ್ಗೆ ಮದ್ವೆ ಬಗ್ಗೆ ಕೇಳಿದ್ರು, ಅದಕ್ಕೆ ನೀವು ಪ್ರಿಯಾರಿ ಕೊಟ್ಟು ನೀವು ಹೇಳ್ದಂಗೆ ನಮ್ ತಂಗಿದು ಹೇಳಿದ ತಿಂಗಳಲ್ಲೇ ಮದ್ವೆ ಆಯ್ತು. ಒಳ್ಳೇದಾಗ್ಲಿ. ಅದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಗುರುಜಿ. ಥ್ಯಾಂಕ್ಸ್. ಬೇರೆ ಏನೋ ಗುರುಜಿ, ನನ್ ಜಾಬ್ ಬಗ್ಗೆ ಕೇಳ್ಬೇಕಾಗಿತ್ತು. ಡೇಟ್ ಆಫ್ ಬರ್ತ್ 12/9/1992. 12/9/1992. ಸಮಯ ಬೆಳಿಗ್ಗೆ 9:45 ಗುರುಜಿ. ಹುಟ್ಟಿದೂರು ರಾಯಚೂರು. ಜ್ಯೋತಿಷ್ಯ ಕಲೀರಿ, ಇನ್ನೂ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಅದ್ಭುತವಾಗಿರ್ತಕ್ಕಂಥದ್ದು. 15,000 ಮನೆಯವರೆಲ್ಲ ಕುತ್ಕೊಂಡು ಕಲಿಬಹುದು. ಈಗ ನಿಮ್ದು ಕುಂಭರಾಶಿ ಇರ್ತಕ್ಕಂಥದ್ದು, 32 ವಯಸ್ಸು. ಏನ್ ಕೆಲಸದ ಬಗ್ಗೆ ಏನ್ ಕೇಳ್ಬೇಕು? 32 ಆಗಿದೆಯಲ್ಲ? ಹಾ ಗುರುಜಿ, ಮೊನ್ನೆ ಎಕ್ಸಾಮ್ ಬರ್ತಿದ್ದೆ. ಅದು 7 ವರ್ಷದಿಂದ ಒಂದು ಎಕ್ಸಾಮ್ ಕಟ್ಟಿದ್ದೆ ಗುರುಜಿ. ಏನ್ ಗವರ್ಮೆಂಟ್ ಎಕ್ಸಾಮ್? ಹಾ ಹೌದು ಗುರುಜಿ, ಗವರ್ಮೆಂಟ್ ಇಂದ. ಬುಧನಲ್ಲಿ 12 ಬಂದಿರೋದ್ರಿಂದ ಸ್ವಲ್ಪ ದಶಾ ವೀಕ್ ಇದೆ. ಭುಕ್ತಿ ಶುಕ್ರ ಬಂದಿರೋದ್ರಿಂದ ಅದು ವೀಕ್ ಇದೆ. ಸೂರ್ಯನಲ್ಲಿ ಬಂದಾಗ ಸ್ವಲ್ಪ, ಚಂದ್ರನಲ್ಲಿ ಬಂದಾಗ ಸ್ವಲ್ಪ. 2 ಚಾನ್ಸಸ್ ಇದೆ. 2025 ಅಕ್ಟೋಬರ್ ಇಂದ 2028 ನೆಕ್ಸ್ಟ್ ಇಯರ್ ತೋರಿಸ್ತಾ ಇದೆ. ಈ ಇಯರ್ ಸ್ವಲ್ಪ ಬಹಳ ಕಮ್ಮಿ. ದುಡ್ಡು ಗಿಟ್ ಕೊಟ್ಟು ಹೋಗ್ಬೇಡಿ. ನೆಕ್ಸ್ಟ್ ಇಯರ್ ಈಗ ಏನೇ ಮಾಡಿದ್ರು ಕೂಡ ನಿಮಗೆ ಅಪಾಯಿಂಟ್ಮೆಂಟ್ ಲೆಟರ್, ನೀವು ವಿನ್ ಆಗಿದ್ರು ಮಾಡಿದ್ರು ಕೂಡ ನೆಕ್ಸ್ಟ್ ಇಯರ್ ಕಾಂಬಿನೇಷನ್ ಬರ್ತಾ ಇದೆ. ಅದರಲ್ಲಿ ನಿಮಗೆ ಸೂಕ್ತವಾಗಿರ್ತಕ್ಕಂಥದ್ದಾಗಬೇಕು ಅಂತಂದ್ರೆ ಒಂದು ರೂಬಿ ಹಾಕೊಳ್ಳಿ, ಬಲಗೈ ಉಂಗುರದ ಬೆರಳು ರೂಬಿ ಹಾಕೊಳ್ಳಿ, 2 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಆಮೇಲೆ ದಾನ ಸಜೆಸ್ಟ್ ಮಾಡ್ತೀನಿ, ಸ್ವಲ್ಪ ಮೊಸರನ್ನು ದಾನ ಮಾಡಿ. ಪ್ರಶ್ನಾಶಾಸ್ತ್ರದಲ್ಲಿ ಹೋಗಿ ರಿಸಲ್ಟ್ ಬರೋ ಟೈಮಲ್ಲಿ ನೋಡಿ ಸಿಗುತ್ತೋ ಇಲ್ವ ಅಂತ ಹೇಳ್ಬೋದು. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ, ಮಾತಾಡಿ.
ಮಾತಾಡಿ. ಹಲೋ, ಹಾ ಹೇಳಿ. ನಮಸ್ಕಾರ ಸರ್. ಹೇಳಿ. ನನ್ನ ಹೆಸರು ಸ್ಪಂದನ ಅಂತ. ಬೇಗ ಕೇಳ್ಬೇಕು. ನನ್ನ ಹೆಲ್ತ್ ಬಗ್ಗೆ ಕೇಳ್ಬೇಕಿತ್ತು. ಏನಾಗಿದೆ ಹೆಲ್ತ್ ಅಲ್ಲಿ? ಹೆಲ್ತ್ ಇಶ್ಯೂ ಜಾಸ್ತಿ ಇದೆ. ಥೈರಾಯ್ಡ್ ಬಂದ್ಬಿಡ್ತು, ಯೂಟ್ರಸ್ ಪ್ರಾಬ್ಲಮ್, ಯೂರಿನರಿ ಇನ್ಫೆಕ್ಷನ್ಸ್ ಎಲ್ಲ ಜಾಸ್ತಿ ಇತ್ತು. ಆಮೇಲೆ ಇನ್ನೇನ್ ಪ್ರಾಬ್ಲಮ್ ಆಗಿದೆ? ಥೈರಾಯ್ಡ್ ಆಯ್ತು, ಥೈರಾಯ್ಡ್ ನಾರ್ಮಲ್ ಬಂದಿದೆ, ಬಟ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರೋದ್ರಿಂದ PCOD ಜಾಸ್ತಿ ಆಗಿದೆ. ಆಮೇಲೆ ಡೈಜೆಷನ್ ಪ್ರಾಬ್ಲಮ್ ಇದೆ, ಮೋಷನ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಯಾವ ಪಾರ್ಟ್ಸ್ ಬಿಟ್ಟಿಲ್ವಲ್ಲಮ್ಮ? ಭಗವಂತ ನಿನ್ಗೆ ಯಾವ ಪಾರ್ಟ್ಸ್ ಬಿಟ್ಟಿಲ್ಲ? ಹೌದು ಗುರುಗಳೇ. ಈಗ ಜಾತಕಕ್ಕೆ ಹೋಗ್ಲಾ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಲಾ? ಜಾತಕ ಕರೆಕ್ಟ್ ಆಗಿದ್ಯಾ? ಜಾತಕ ಕರೆಕ್ಟ್ ಆಗಿದೆ. ಏನ್ ಜಾತಕದಲ್ಲಿ ಏನ್ ಆತರ ಅಷ್ಟೊಂದು ಯಾವ ಪಾರ್ಟು ಬಿಡದಂಗೆ ಪ್ರಾಬ್ಲಮ್ ಆಗ್ತಾ ಇದೆ ನೋಡೋಣ. ಡೇಟ್ ಆಫ್ ಬರ್ತ್ ಹೇಳಿ. 18/2/2000. 24 ವಯಸ್ಸಿಗೆ ಹಿಂಗಾಗಿದೆ. 18/2/2000. ಟೈಮ್ 1:03. ಯಾವಾಗ? 3:15 ಮಧ್ಯಾಹ್ನ. 3:15 ಶುಕ್ರವಾರ. ಹುಟ್ಟಿದ ಊರು? ಮಂಡ್ಯ. ಈ ರಾಹು ಕೇತು ಶನಿ ದಶಾ ಭುಕ್ತಿ ಅಂತರ್ಭುಕ್ತಿಲಿ ಹುಟ್ಟುಬಿಟ್ಟಿದ್ರೆ ಸ್ವಲ್ಪ ಏನೋ ಒಳಗಡೆ ಬಾಡಿಲೇ ವೀಕ್ ಮಾಡ್ಬಿಡುತ್ತೆ. ನೋಡೋಣ ಯಾವ ದಶಾ ಅಂತ. ಆಶ್ಲೇಷ ಬುಧ ಹುಟ್ಟಿದಾಗ 2000 ಫೆಬ್ರವರಿ ನೋಡಬೇಕು. 2000 ಫೆಬ್ರವರಿ ಬುಧನಲ್ಲಿ 2000 ಫೆಬ್ರವರಿ ಎಲ್ಲಿ ಬಂದಿರತಕ್ಕಂಥದ್ದು? ಫೆಬ್ರವರಿ ರಾಹು ಬಂದಿದೆ. ಓಕೆ, ರಾಹು ವೀಕ್ ಮಾಡಿರಬಹುದು. ಯಾಕಂದ್ರೆ ಅಕ್ಟೋಬರ್ ಇಂದ ಫೆಬ್ರವರಿ ಬುಧ ದಶಾ, ಬುಧ ಭುಕ್ತಿ, ರಾಹು ಅಂತರ್ಭುಕ್ತಿ. ರಾಹು ನೋಡೋಣ. ರಾಹು 1 ಹೆಲ್ತ್ ವೀಕ್ ಮಾಡೋ ಚಾನ್ಸು. ಮತ್ತೆ ಸೂರ್ಯ ದಶಾದಲ್ಲಿ ಈಗ ಶುಕ್ರ. ಓಕೆ, ಸದ್ಯಕ್ಕೆ ನಿಮಗೆ 2022 ಮೇಯಿಂದ ಸ್ಟಾರ್ಟ್ ಆಗಿದೆ ಶುಕ್ರ. ಸೊ ನೆಕ್ಸ್ಟ್ 20 ಇಯರ್ಸ್ ನೀವು ಹೇಳ್ದಂಗೆ ಸ್ವಲ್ಪ ಸಮಸ್ಯೆ ಇದೆ. ಇಲ್ಲಿ ಒಂದು ಸಮಸ್ಯೆ ಇದೆ ಅಂತ ಯಾರೋ ಡೈಲಾಗ್ ಹೊಡಿತಾರಲ್ಲ, ಎಸ್, ಇಲ್ಲಿ ಒಂದು ಸಮಸ್ಯೆ ಇದೆ. 8 3ನೇ ಮನೆ. ನೀವು ಒಂದು ಜಿರ್ಕಾನ್ ಅಂತ ಬರುತ್ತೆ, ಹಾಕೊಳ್ಳಿ. ಲಕ್ಷ್ಮೀ ದೇವಸ್ಥಾನ ಎಲ್ಲರೂ ಇದ್ರೆ ಎವ್ರಿ ಫ್ರೈಡೆ ಹೋಗಿ ಗೋಧಿಯನ್ನ ಪ್ರತಿ ಭಾನುವಾರ 1 ವರ್ಷದವರೆಗೂ ಬಡವರಿಗೆ ದಾನ ಮಾಡಿ, ಅದರ ಜೊತೆಗೆ ಒಂದು ಗ್ರೀನ್ ಕಲರ್ ಥ್ರೆಡ್ ಬಲಗೈಗೆ ಕಟ್ಕೊಳ್ಳಿ. ವಿಶೇಷವಾಗಿರ್ತಕ್ಕಂಥ ಮಂತ್ರ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. 6 months ವರ್ಗು ರಿಲೀಫ್ ಇರಲ್ಲ. 6 months ಆದ್ಮೇಲೆ 20%, ನೆಕ್ಸ್ಟ್ 6 months ಆದ್ಮೇಲೆ 40%, ಆಮೇಲೆ ಒಂದು 70% 80% ವರೆಗೂ ಬಂದು ನಿಲ್ಲುತ್ತೆ. ಜ್ಯೋತಿಷ್ಯ ಕಲೀರಿ, ಇನ್ನೂ ನಿಮಗೆ ಕ್ಲಿಯರ್ ಆಗಿಬಿಡುತ್ತೆ. ನೋಡಿ, ಎಲ್ಲರಿಗೂ ಹೇಳ್ತೀನಿ ನೋಡಿ, ಯಾವಾಗ ಈ 8ನೇ ಮನೆ ನಕ್ಷತ್ರದಲ್ಲಿ ಬರುತ್ತೆ, ಇದನ್ನೆಲ್ಲ ರೀತಿ ಕಮ್ಮಿ ಮಾಡಕ್ಕೆ ಜ್ಯೋತಿಷ್ಯ ಕಲೀರಿ. ಜೀವನದಲ್ಲಿ ಸಾಕಷ್ಟು ಅಭಿವೃದ್ಧಿ ಹೊಂದ್ತೀರಾ. ಅನೇಕ ನೋವುಗಳೆಲ್ಲ ಕಮ್ಮಿ ಆಗ್ಬಿಡುತ್ತೆ. 8 ಅಂತ ಹಿಟ್ಟಾದವ್ರಿಗೆಲ್ಲರಿಗೂ ಕೂಡ ಒಂದು ಮೇಜರ್ ಸಜೆಷನ್. ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ಹೆಲ್ತ್ಗೆ ಹಾಕ್ತೀರಾ. 8ನೇ ಮನೆ ನಮಗೆ ಕಮ್ಮಿ ಆಗಬೇಕು ಅಂದ್ರೆ ಜ್ಯೋತಿಷ್ಯ ಒಂದೇ ಕೈ ಹಿಡಿಯೋದು. ಇದು ನಾನು ಎಷ್ಟೋ ಜನಕ್ಕೆ ನೋಡ್ಬಿಟ್ಟಿದ್ದೀನಿ. ಅದು ಒಂದು ರೀತಿ ನವಗ್ರಹಗಳ ಆಶೀರ್ವಾದ ಇದ್ದಂಗೆ. ಓಕೆ, ಸೊ ತುಂಬಾ ಜನಕ್ಕೆ ಹೇಳಿದ್ದೀನಿ, ಯಾರ್ಯಾರಿಗೆ 8ನೇ ಮನೆ ಹಿಟ್ಟಾಗಿರುತ್ತೆ, ಎಸ್ಪೆಷಲಿ ನಕ್ಷತ್ರ ಲೆವೆಲಲ್ಲಿ ಮತ್ತೆ ಸಬ್ಲಾಡ್ ಲೆವೆಲಲ್ಲಿ, ಆ ದಶ ಪೂರ್ತಿ ಕೂಡ ಕಷ್ಟ ಕೊಟ್ಬಿಡುತ್ತದು. ಸೊ ಯಾರನ್ನೂ ಬಿಡಲ್ಲ, ರಾಜನ್ನೂ ಬಿಡಲ್ಲ, ಸೇವಕನೂ ಬಿಡಲ್ಲ. ಆಪಾದನೆಗಳು ಮತ್ತೆ ಅದು ಇದು ಅದು ಒಳ್ಳೇದಿಂದ ಆಗಿದೆಯೋ ಅಥವಾ ಅವರೇ ಸ್ವಯಂಕೃತ ಮಾಡಿದಾರೋ ಕೆಟ್ಟದಿಲ್ಲ, ಅನುಭವಿಸೇ ತೀರ್ಬೇಕು. ಜ್ಯೋತಿಷ್ಯ, ದಾನ, ಇವೆರಡೂ ಕೂಡ 8 ಹಿಟ್ಟಾಗೋರ್ಗೆಲ್ಲ ಹೆಲ್ಪ್ ಆಗುತ್ತೆ. ಇದು ಖಂಡಿತ ಅವರು ನಾನೇನೋ ಅನ್ಕೊಂಡೆ, ಬಟ್ ಇಟ್ ಈಸ್ ಟ್ರೂ. ಹೆಲ್ತ್ ಹ್ಯಾಸ್ ಗಿವನ್ ಎ ಹಾತ್, ಕೈ ಕೊಟ್ಬಿಟ್ಟಿದೆ. ಇರಲಿ, ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ತೆ ಎಲ್ರಿಗೂ. ನಾನು ವಿಜಯ ವಾಸುದೇವ್ ಅಂತೇಳಿ
81 ಬ್ಯಾಚು ನಕ್ಷತ್ರ ನಾಡಿ ಕ್ಲಾಸ್ ಕಲ್ತಿರೋದು. ಆಮೇಲೆ 17 ಬ್ಯಾಚ್ ಹೈಯರ್ ಕ್ಲಾಸ್ ಕಲ್ತಿದ್ದೆ. ಹಾಗೆ ಸ್ವಲ್ಪ ಕೆಲವು ಕ್ಲಾಸ್ಗಳು ರಿಪೀಟ್ ಮಾಡಿ ಇವಾಗ ಯಾರೇ ಒಬ್ಬರು ಯಾವುದೇ ಒಂದು ವಿಚಾರದ ಬಗ್ಗೆ ವಿಚಾರಿಸಿದ್ರು ಅಂದರೆ ಅವರಿಗೆ ಪರ್ಫೆಕ್ಟ್ ಆಗಿ ಜ್ಯೋತಿಷ್ಯ ಹೇಳೋದಕ್ಕೆ ತುಂಬ ಅನುಕೂಲ ಆಗಿದೆ. ಇದು ನಮಗೆ ದಿನೇಶ್ ಗುರೂಜಿ ಅವ್ರದ್ದು ಒಂದು ಕಾಣಿಕೆ ಅಂತ ಅನ್ಕೊಂಡೆ ನಾವು ಅನ್ಕೊಬೇಕಾಗ್ತದೆ. ಭಾರಿ ವಿಶೇಷವಾಗಿ ಅವ್ರ ಕ್ಲಾಸು ಏನೇ ನಿಮಗೆ ಅರ್ಥ ಆಗಬೇಕು ಅನ್ನೋದು ಇದೆಯೋ ಅದು ಮಾಡಿಸದೆ ಬಿಡೋದಿಲ್ಲ. ಅದು ನಾವು ಕಲ್ತಿರೋದು ನಮ್ದು ಯಾವುದು ಇದ್ರಿ ಪುಣ್ಯನೋ ಅಂತ ಹೇಳೋದಕ್ಕಾಗಲ್ಲ. ಅದರಿಂದ ಈ ಕ್ಲಾಸ್ ಎಲ್ಲರೂ ಕಲ್ತ್ಕೊಳ್ಳಿ, ತುಂಬ ವಿಶೇಷವಾಗಿದೆ. ನೀವು ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ದುಡ್ಡು ಸುಮ್ಮನೆ ಪೂಜೆ ಪುನಸ್ಕಾರಗಳೆಲ್ಲ ಮಾಡಿಸಿ ದುಡ್ಡು ಲಾಸ್ ಮಾಡ್ಕೊಳ್ಳೋಂಥದಕ್ಕೆ ಹೋಗಬೇಡಿ. ಇದನ್ನು ಕಲ್ತ್ಕೊಂಡ್ರೆ ನಿಮಗೆ, ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಪರಿಚಯದವರಿಗೆ ಹೇಳೋದಕ್ಕೆ ಮಾಡೋದಕ್ಕೆ ಎಲ್ಲದಕ್ಕೂ ತುಂಬ ಅನುಕೂಲ ಆಗುತ್ತೆ. ಇದನ್ನು ಎಲ್ಲರೂ ಕ್ಲಾಸ್ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ. ನಮ್ಮ ಹಿಂದೂ ಧರ್ಮದ ಋಷಿಮುನಿಗಳ ಕೊಡುಗೆಯಾಗಿರುವ ಜ್ಯೋತಿಷ್ಯ ಶಾಸ್ತ್ರವನ್ನು ತಂತ್ರಜ್ಞಾನ ಬಳಸಿಕೊಂಡು ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ನಿಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ ವಿಚಾರ, ಪ್ರಶ್ನಾಶಾಸ್ತ್ರದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಪಂಡಿತ್ ದಿನೇಶ್ ಗುರೂಜಿಯವರು 2016ರಿಂದ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯವನ್ನು ಹೇಳಿಕೊಟ್ಟು ಅಸಂಖ್ಯಾತ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದ್ದಾರೆ. ಜೂನ್ 24ರಂದು ನಡೆಯಲಿರುವ ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು.